ಬೆಡ್ ಕೆಲವರಿಗೆ ಯಾವ ಇದರಲ್ಲಿ ಬೆಡ್ಡಿನಲ್ಲಿ ನಿದ್ರೆ ಬರುತ್ತೆ, ಕೆಲವರಿಗೆ ಹಾಗಲ್ಲ, ಅಂಥದ್ದೇ ಬೆಡ್ ಆಗ್ಬೇಕು ನನಗೆ, ಹೀಗೆ ಆಗ್ಬೇಕು ಅಂತೆಲ್ಲ ಉಂಟು. ಅದೆಲ್ಲ ಒಬ್ಸೆಷನ್ಸ್ ಅಷ್ಟೇ. ಆದ್ರೆ ಯಾವ ಬೆಡ್ ನಲ್ಲಿ ಮಲಗಿದ್ರು ನಿದ್ರೆ ಬರಬೇಕು, ನಿಜವಾಗಿ ಬರುವಾಗ ನೆಲದಲ್ಲಿ ಮಲಗಿದ್ರು ನಿದ್ರೆ ಬರ್ತದೆ. ಕೆಲವರಿಗೆ ಎಷ್ಟು ಒಳ್ಳೆ ಒಂದು ಬ್ಲೆಸ್ಸಿಂಗ್ ಉಂಟು ಅಂದ್ರೆ, ಎಲ್ಲಿ ಮಲಗಿದ್ರು ಕಣ್ಣು, ಕಾರಲ್ಲಿ ಕೂತ್ಕೊಳ್ಳೋ ಅಲ್ಲೇ ಮಲಗ್ತಾರೆ, ವಿಮಾನದಲ್ಲಿ ಕೂತ್ರೆ ಅಲ್ಲೇ ಮಲಗ್ತಾರೆ. ಚಿಂತೆ ಇಲ್ಲದವ್ರಿಗೆ ಸಂತೆಲು ನಿದ್ದೆ ಬರುತ್ತೆ ಅಂತ ಒಂದು ಗಾದೆ ಇದೆ ನಮ್ಮ ಗಾದೆ ಇದೆ. ಆ ಗಾದೆ ಸತ್ಯ ಸರ್ಟನ್ ಎಕ್ಸ್ಟೆಂಟ್, ಬಟ್ ಅದು ಎಲ್ಲಾ ಸತ್ಯ ಅಲ್ಲ. ಯಾಕಂದ್ರೆ ಚಿಂತೆ ಇಲ್ಲದಿದ್ರು ಕೆಲಸ ನಿದ್ರೆ ಬರುವ ಚಿಂತೆ ಮಾಡಿದ್ರು ನಿದ್ರೆ ಬರುವುದಿಲ್ಲ. ಇದು ನಿದ್ರೆ ಬರ್ಲಿಲ್ಲ, ನನಗೆ ನಿದ್ರೆ ಬರ್ಲಿಲ್ಲ ಅಂದ್ರೆ ಚಿಂತೆ ಬರುದಿಲ್ಲ. ನನಗೆ ಕೆಲವು ಸಲ ಗೊತ್ತಾಗ್ತದೆ, ನಾನು ಎಲ್ಲಿ ಹೊಸ ಒಂದು ಜಾಗಕ್ಕೆ ಹೋದ್ರೆ ಶುರುವಿನ ದಿವಸ ಅಲ್ಲಿ ಎಂಗ್ಸೈಟಿ ಎಂತದ್ದು ಸರಿ ಇಲ್ಲ, ಸರಿ ಉಂಟು, ಅದು ಉಂಟು, ಇದು ಉಂಟು ಅಂತ ಈ ಎಂಗ್ಸೈಟಿಯಲ್ಲಿ ನಿದ್ರೆ ಬರುದಿಲ್ಲ. ಎರಡನೇ ದಿವಸ ಬರ್ತದೆ. ಆದ್ರೆ ಬರ್ಲಿಲ್ಲ ಅಂದ್ರೆ ನೀನ್ ಹೇಳಿದಾಗೆ ಓಹ್ ಬರ್ಲಿಲ್ಲ, ನಿದ್ರೆ ಬರ್ಲಿಲ್ಲ, ಏನಾಗಿದೆ ಅಂತ ಅದು ನನಗೆಲ್ಲ ಗೊತ್ತಿದ್ರು ಇದಾಗ್ತದೆ. ಆದ್ರೆ ಇತ್ಲಾಗೆ ನಾನು ನೀವು ಹೇಳಿದೆಲ್ಲ 2-3 ಗಂಟೆ ನಿದ್ರೆ ಸಾಕು ಮನುಷ್ಯನಿಗೆ, 6-7 ಗಂಟೆ ನಿದ್ರೆ ಬೇಡ ಅಂತ ತುಂಬಾ ರಿಸರ್ಚ್ ಸ್ಟಡೀಸ್ ಎಲ್ಲ ತೋರಿಸಿದೆ. ಇದ್ರ ನಂತರ ನಾನು ಸ್ವಲ್ಪ ಎಂಗ್ಸೈಟಿ ಕಮ್ಮಿ ಆಗಿದೆ ಈಗ. ಹಾಗಾಗಿ ಆದ್ರೆ ನಿದ್ರೆ ಬರುವಾಗ ಒಳ್ಳೆ ನಿದ್ರೆ ಬರ್ತದೆ, ಏನ್ ತೊಂದ್ರೆ ಇಲ್ಲ. ನಿದ್ರೆ ಬರದೇ ಇರುವಾಗ ಬರುದಿಲ್ಲ. ಮತ್ತೆ ನಾವೊಂದು ಅಭ್ಯಾಸ ಮಾಡ್ಕೊಂಡು, ನಾನು ಇಷ್ಟು ಗಂಟೆಗೆ ಮಲಗಬೇಕು ಅಂದ್ರೆ ಅಷ್ಟು ಗಂಟೆ ಮಲಗಿದ್ರೆ ನಿದ್ರೆ ಬರ್ತದೆ, ಅಷ್ಟು ಗಂಟೆ ಮಲಗಿದ್ರೆ ಅದು ಗಂಟೆ ಹೋದ್ರೆ ಮತ್ತೆ ನಿದ್ರೆ ಬರುದಿಲ್ಲ ಬೆಳಿಗ್ಗೆ. ಎಲ್ಲ ಮೈಂಡ್ ನಲ್ಲಿ. ಆದ್ರೆ ಮೈಂಡ್ ಎಲ್ಲಿದೆ? ಎಲ್ಲ ಕಡೆಯಲ್ಲಿದೆ. ಎಲ್ಲ ಇರುವುದು ಮೈಂಡ್ ನಲ್ಲಿ, ಮೈಂಡ್ ಎಲ್ಲ ಕಡೆಯಲ್ಲಿದೆ. ಹಾಗಾಗಿ ಎಲ್ಲದಕ್ಕೂ ಯಜಮಾನ ಮನಸ್ಸು. ಆ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಸಂಶಯ ಇದ್ರೆ ನಿದ್ರೆ ಬರುದಿಲ್ಲ. ಇನ್ನು ಹೆದರಿಕೆ ಇರಬಾರ್ದು ನಿದ್ರೆ ಮಾಡುವಾಗ. ಈಗ ನಾನು ನೋಡಿದ್ರೆ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಈ ಬಡ ಜನರಿದ್ದಾರೆ ಪಾಪ, ರಸ್ತೆ ಬದಿಯಲ್ಲಿ ಮಲಗ್ತಾರೆ. ಮಲಗಿಕೊಂಡು ನಿದ್ರೆ ಬರ್ತದೆ. ನಮಗೆ ಮಲಗುವಾಗ ಬಾಗಿಲೆಲ್ಲ ಹಾಕೊಳ್ಬೇಕು, ಕಳ್ಳರು ಬರ್ತಾರ, ಮತ್ತೆ ಸ್ವಲ್ಪ ಬೆಡ್ ಬೇಕು, ಎಲ್ಲ ಹಾವು ಬರ್ತದ, ಮತ್ತೊಂದು ಇದು ಬೇಕು, ಎಲ್ಲ ಬೆಕ್ಕು ಬರ್ತದ, ಇದೆಲ್ಲ ಹ್ಯಾಂಗ್ ಅಪ್ಸ್. ಇದೆಲ್ಲ ನಿದ್ರೆ ಬರುದಿಲ್ಲ. ಅದೆಲ್ಲ ಉಂಟಾ ಇಲ್ವಾ, ಅದ್ರ ಬಂದ್ ಮಾಡಿದ ಮನೆಗೆಲ್ಲ ಕಳ್ಳರು ಬರ್ತಾರೆ ರಾತ್ರಿಗೆ, ಇದನ್ನೆಲ್ಲ ಆಲೋಚನೆ ಮಾಡ್ಕೊಂಡು ನಿದ್ರೆ ಬರ್ಲಿಕ್ಕೆ ಕಷ್ಟ. ಮತ್ತೆ ಈಗಿನ ಕಾಲದಲ್ಲಿ ನೋಡು, ಒಂದು ರೂಮಿನಲ್ಲಿ ಅಲ್ಲಿ ಫ್ರಿಜ್, ಅದೊಂದು ಗುಡು ಅಂತ ಶಬ್ದ ರಾತ್ರಿಗೆ, ಮತ್ತೊಂದು ಇನ್ನೊಂದು ಶಬ್ದ, ಮತ್ತೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ನಮ್ಮ ರೂಮ್ನಲ್ಲೆಲ್ಲ. ಒಂದು ಈಗಿನ IT ಮಕ್ಕಳ ರೂಮ್ ನಲ್ಲಿ ನೋಡ್ಬೇಕು, ಒಂದು ಕಂಪ್ಯೂಟರ್, ಒಂದು ಲ್ಯಾಪ್ಟಾಪ್, ಒಂದು 3 ಮೊಬೈಲ್ ಫೋನ್, ಅದತ್ಲಾಗಿಂದ ಇದು ವೈಫೈ, ರೂಮ್ ನಲ್ಲೆಲ್ಲ ವೈಫೈ. ಇದೆಲ್ಲ ಆರೋಗ್ಯಕ್ಕೆ ಬಹಳ ಹಾಳು, ನಿದ್ರೆಗೂ ಹಾಳು. ಹಾಗಾಗಿ ನಿದ್ರೆ ಸರಿಯಾಗಿ ಬರುವುದಿಲ್ಲ. ಬೆಳಿಗ್ಗೆ ಬೇಗ ಇದ್ರೆ ಒಳ್ಳೇದು. ಯಾಕಂದ್ರೆ ನಮ್ಮ ಈ ಹಾರ್ಮೋನ್ ಸೆಕ್ರೇಷನ್ ಒಂದು 2 ಗಂಟೆ ಆಗುವ ಶುರು ಆಗ್ತದೆ. ಬೆಳಿಗ್ಗೆ 2 ಗಂಟೆಗೆ ಅದು ಹೀಗೆ ನಿಧಾನದಲ್ಲಿ ಮುಂದೆ ಹೋಗ್ತದೆ. 9 ಗಂಟೆ ಆಗುವ ಪೀಕ್ ಆಗ್ತದೆ, ಮತ್ತು 11 ಗಂಟೆ ಆಗುವ ಕೆಳಗೆ ಬರ್ತದೆ, ಮತ್ತೆ ಕೆಳಗೆ ಇರ್ತದೆ. ಹಾಗಾಗಿ ನಮ್ಮ ಬಹಳ ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಹೊತ್ತು ಒಂದು 3 ಗಂಟೆ ಬೆಳಿಗ್ಗೆಯಿಂದ ಬ್ರಹ್ಮಿ ಮುಹೂರ್ತ ಅಂತ ನಮ್ಮಲ್ಲಿ ಹೇಳ್ತಾರೆ, ಅಲ್ಲಿಂದ ಒಂದು ಸಾಧಾರಣ 11 ಗಂಟೆ 12 ಗಂಟೆವರೆಗೆ. ಮಧ್ಯಾಹ್ನ ಮೇಲೆ ನಮ್ಮ ಮೆದುಳು ಅಷ್ಟು ಚುರುಕಾಗಿ ಕೆಲಸ ಮಾಡೋದಿಲ್ಲ. ಅದಕ್ಕೆ ನಾನು ಹೇಳುದು 6 ಗಂಟೆ ನಂತರ ನನ್ನ ಮೆದುಳು ಕೆಲಸ ಮಾಡೋದಿಲ್ಲ ಅಂತ. ಹಾಗಾಗಿ 6 ಗಂಟೆ ಮೊದಲೆಲ್ಲ ಆಗ್ಬೇಕು. ಹಾಗೆ ಒಂದು ಲೆಕ್ಕದಲ್ಲಿ ನೋಡಿದ್ರೆ ಬೆಳಿಗ್ಗೆ ಬೇಗ ಎದ್ರೆ ಒಳ್ಳೇದು. ಆದ್ರೆ ಕೆಲವರು ಏನ್ ಮಾಡ್ಕೊಳ್ತಾರೆ, ಅಭ್ಯಾಸ ಮಾಡ್ಕೊಳ್ತಾರೆ, 12 ಗಂಟೆವರೆಗೆ ನಿದ್ರೆ ಬರೋದಿಲ್ಲ ಅವರಿಗೆ, 1 ಗಂಟೆವರೆಗೆ ನಿದ್ರೆ ಬರೋದಿಲ್ಲ, ಮತ್ತೆ ಮಲಗಿದ್ರೆ 8 ಗಂಟೆವರೆಗೆ ಮಲಗ್ತಾರೆ. ಅದು ಏನಾಗ್ತದೆ ಅವರಿಗೆ, ಆ ಬೆಳಿಗ್ಗೆದು ಬ್ರಹ್ಮಿ ಮುಹೂರ್ತ ಮಿಸ್ ಆಯ್ತು, ಅವರ ಅರ್ಲಿ ಸ್ಲೀಪ್ ಮಿಸ್ ಆಯ್ತು. ದೇರ್ ವರ್ ಸ್ಟಡೀಸ್, 1 or 2 ಸ್ಟಡೀಸ್ ಐ ಹ್ಯಾವ್ ಸೀನ್. 12 ಗಂಟೆಯಿಂದ ಮೊದಲು ಬಂದ ನಿದ್ರೆಗೂ 12 ಗಂಟೆ ನಂತರದ ನಿದ್ರೆಗೂ ವ್ಯತ್ಯಾಸ ಉಂಟು ಅಂತ. ಕ್ವಾಲಿಟಿ ಮೊದಲು ಬಂದದಕ್ಕೆ ಒಳ್ಳೇದು ಅಂತ. ಹಾಗಾಗಿ ಕೆಲವರು ಬೇಗ ಮಲಗ್ತಾರೆ, 8 ಗಂಟೆಗೆ ಮಲಗ್ತಾರೆ, 4 ಗಂಟೆಗೆ ಹೇಳ್ತಾರೆ. ನಮ್ಗೆ ಅದೇ ಬೇಕು, ನಮ್ಗೆ ಸೈಕಲಾಜಿಕಲ್ ಫೀಲಿಂಗ್ ಇರುತ್ತೆ. ನಾನು ನಿದ್ರೆ ಬಂದಿದೆ ಅಂತ, ಅದ್ರ ನಿದ್ರೆ ಬಂದಿದೆ ಇಲ್ಲ ಅಂತ ನಾನು ಚೆಕ್ ಮಾಡ್ಲಿಕ್ಕೆ ಹೋಗುದಿಲ್ಲ. ನಿದ್ರೆ ಬಂದಿದೆ ನನ್ನ ಮನಸ್ಸಿಗೆ ತೋರಿದ್ರೆ ಸಾಕು, ನಾನು ನಿದ್ರೆ ಬಂದಿದೆ ಅಂತ ಎಣಿಸ್ತೇನೆ. ನಿದ್ರೆ ಬಂದಿದೆ ಎಣಿಸಿ ಕೂಡ ಸಮಾಧಾನ ಆಯ್ತು. ನಿದ್ರೆ ಬರ್ಲಿಲ್ಲ ಅಂತ ಎಣಿಸಿ ಕೂಡ ಎಂಗ್ಸೈಟಿ. ಆ ಎಂಗ್ಸೈಟಿ ಡಿಸ್ಟ್ರೆಸ್ ಅದು ಹಾಳು ಮಾಡ್ತದೆ. ಹಾಗೆ ಊಟ ಮಾಡಿದ ತಕ್ಷಣ ಮಲ್ಕೋಬಾರ್ದು ಅಂತ ಹೇಳ್ತಾರೆ ಡಾಕ್ಟರ್. ಎಷ್ಟು ಟೈಮ್ ಗ್ಯಾಪ್ ಇರಬೇಕು ಅಂತ? ವೆರಿ ಗುಡ್ ಕ್ವೆಶ್ಚನ್. ಊಟ ಮಾಡಿದ ಕೂಡಲೇ ಮಲಗಿದ್ರೆ ಏನಾಗ್ತದೆ ಅಂದ್ರೆ, ಈ ಹೊಟ್ಟೆಯ ಬೇರೆ ಬೇರೆ ಅಂಗಗಳಿವೆಲ್ಲ, ಇದೆಲ್ಲ ಈ ನಾನು ಫ್ಲಾಟ್ ಮಲಗಿದ ಕೂಡಲೇ ಅದೆಲ್ಲ ನಮ್ಮ ಹೊಟ್ಟೆಯನ್ನು ಒತ್ತುತ್ತದೆ. ಆಗ ಹೊಟ್ಟೆ ಸ್ವಲ್ಪ ಮೇಲೆ ಒತ್ತಡ ಹೆಚ್ಚಾಗ್ತದೆ. ಹಾಗಾಗಿ ಹೊಟ್ಟೆಯ ಕಂಟೆಂಟ್ಸ್ ದೊಡ್ಡೆಯಲ್ಲಿ ಬರುವುದು ಸಾಧ್ಯ ಉಂಟು. ಅದರೊಟ್ಟಿಗೆ ಆಸಿಡ್ ಬರ್ಬೋದು, ಅದು ಸಕ್ಕಾಗಿ ಮತ್ತೆ ಆಸಿಡ್ ರಿಫ್ಲೆಕ್ಸ್ ಎಲ್ಲ ಬರ್ತದೆ. ಅದರಿಂದ ನಿಮೋನಿಯಾ ಬರ್ತದೆ, ಕೆಮ್ಮು ಬರ್ತದೆ, ಅದೆಲ್ಲ ಬರ್ತದೆ. ಅದು ಆರೋಗ್ಯಕ್ಕೆ ಒಳ್ಳೆದಲ್ಲ. ಆದ್ರೆ 1 ಗಂಟೆ 1.5 ಗಂಟೆ ಬಿಟ್ರೆ, ಸಾಧ್ಯ ಇದ್ರೆ 2 ಗಂಟೆ ಬಿಟ್ರೆ ಬಹಳ ಒಳ್ಳೇದು. ಯಾಕಂದ್ರೆ ಎಲ್ಲ ಅದು ಅಷ್ಟೊತ್ತಿಗೆ ಹೊಟ್ಟೆಯನ್ನು ಬಿಡುತ್ತದೆ, ಹೆಚ್ಚಿನ ಆಹಾರ ಹೊಟ್ಟೆಯಿಂದ ಕರಳಿಗೆ ಹೋಗ್ತದೆ. ಅವಾಗ ಏನು ಪ್ರೆಷರ್ ಆಗ್ಲಿಕ್ಕಿಲ್ಲ, ಸುಖ ನಿದ್ರೆ ಬರ್ತದೆ. ಅತಿ ಹೆಚ್ಚು ನಿದ್ದೆ ಮಾಡಿದ್ರೆ, ಇವಾಗ 10 ಗಂಟೆ 11 ಗಂಟೆವರೆಗೂ ಕಾಲ ಮಲಗಿದ್ರೆ ಒಬೆಸಿಟಿ ಆಗುತ್ತೆ, ಡಯಾಬಿಟಿಸ್ ಬರುತ್ತೆ ಅಂತ ಹೇಳ್ತಾರೆ. ಸೊ ನಿಜಕ್ಕೂ ಬರುತ್ತಾ? ಡಯಾಬಿಟಿಸ್ ನನ್ಗೆ ಗೊತ್ತಿಲ್ಲ, ಆದ್ರೆ ಒಬೆಸಿಟಿ ಬರ್ತದೆ ಇನ್ಆಕ್ಷನ್. ಅದಲ್ಲ, ಎಲ್ಲ ಆರೋಗ್ಯ ಹಾಳಾಗ್ತದೆ, ಮಸಲ್ ಡಿಜನರೇಷನ್ ಆಗ್ತದೆ. ಸೊ ಹೆಚ್ಚು ಮಲಗುವುದು ನಿದ್ರೆ ಕಮ್ಮಿ ಆಗುವುದಕ್ಕಿಂತ ಅನ್ಯಾಯ, ಡೇಂಜರಸ್.
ಓಕೆ. ಇನ್ನು ಮಕ್ಕಳ ವಿಚಾರಕ್ಕೆ ಬಂದ್ರೆ ಮಕ್ಕಳು ಜಾಸ್ತಿ ಹೊತ್ತು ಮಲಗಬೇಕು ಅಂತ ಹೇಳ್ತಾರೆ. ಸೊ ಮಕ್ಕಳದು ನಿದ್ದೆ ಒಂದು ಟೈಮ್ ಮಕ್ಕಳಿಗೆ ಟೇಬಲ್ ಯಾವ ಗೊತ್ತಿಲ್ಲ. ತರ ಈಗ ಮಗು ಇರ್ಬೇಕು? ತಾಯಿಯ ಹೊಟ್ಟೆಯಲ್ಲಿರುವಾಗ ನಿದ್ರೆ ಮಾಡ್ತಾ ಇದ್ದದ್ದು, ಹೌದು. ಎಚ್ಚರಿಕೆ ಆಗ್ಲಿಲ್ಲ. ಹ್ಮ್. ಎಚ್ಚರಿಕೆ ಆದ ನಂತರ ಅದಕ್ಕೊಂದು 2, 3, 4 ಗಂಟೆ ಎಚ್ಚರಿಕೆ ಇದ್ರೆ ಸಾಕು, ಬಾಕಿ ಮಲಗ್ತಾ ಇರ್ತದೆ. ಹ್ಮ್. ಆದ್ರೆ ಕ್ವಿಕ್ಲಿ ಅದು ಕಮ್ಮಿ ಆಗ್ತಾ ಹೋಗ್ತದೆ. ಹ್ಮ್. ಆ ಮಗುವಿಗೆ ನ್ಯಾಚುರಲಿ ಗೊತ್ತುಂಟು ಎಷ್ಟು ಗಂಟೆ ಮಲಗಬೇಕು ಅಂತ, ಅದು ಮಲಗ್ತದೆ. ಮಗುವಿಗೆ ಮಲಗಲಿಕ್ಕೆ ಅಂತ ಮಾತ್ರ ಕೊಡಬಾರ್ದು. ಅದು ಗಲಾಟೆ ಮಾಡ್ತಾ ಅಂತ ಮಲಗಲಿ ಅಂತ ಸ್ವಲ್ಪ ಫೇನೋಬಾರ್ಬಿನ್ ಕೊಡೋ ತಾಯಿಗಳಿದ್ದಾರೆ, ಅದೆಲ್ಲ ತಪ್ಪು. ಹ್ಮ್. ಮಗು ಗೊತ್ತುಂಟು ಯಾವಾಗ ಮಲಗಬೇಕು ಅಂತ, ಮಗುವಿಗೆ ಗೊತ್ತುಂಟು ಯಾವಾಗ ಊಟ ಮಾಡ್ಬೇಕು ಅಂತ. ನಾವು ಟೈಮ್ ಇಟ್ಟು ಊಟ ಕೊಡಿಸ್ತಿದ್ದೆ ಮಗುವಿಗೆ. ಒಂದು ತಪ್ಪು ಅಭಿಪ್ರಾಯ ಇತ್ತು, ಇಷ್ಟು ಗಂಟೆ 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 ಆಹಾರ ಕೊಡ್ಬೇಕು ಅಂತ. ಅದು ತಪ್ಪು. ಈಗ ಗೊತ್ತುಂಟು ಅದರಿಂದ ಎಷ್ಟೋ ಮಕ್ಕಳನ್ನ ನಾವು ಕೊಂದಿದ್ದೀವಿ ಅಂತ. ಮಗುವಿಗೆ ಹಸಿವಾದ್ರೆ ಅದು ಕೂಗ್ತದೆ, ಗೊತ್ತುಂಟು ಅದಕ್ಕೆ. ಆ ಹಸಿವಾದವು ಕೊಡ್ಬೇಕು. ಓಕೆ. ಇದಕ್ಕೊಂದು ಇದರಲ್ಲಿ ಗಾದೆ ಉಂಟು, ಮನುಷ್ಯನಿಗೆ ಕೂಡ ಹಾಗೆ. ಹ್ಮ್. ನಾನು ಹಸಿವಾದ್ರೆ ಊಟ ಮಾಡ್ತೇನೆ, ಬಾಯಾರಿಕೆ ಆದ್ರೆ ನೀರು ಕುಡಿತೇನೆ, ಆಕಾಶ ಕೆಳಗೆ ಬೀಳ್ದಿದ್ರೆ ಸಾಯುವರೆ ಖಂಡಿತ ಸಾಯುವುದಿಲ್ಲ ಅಂತ. ಹಾಗೆ ಇದು ಐರಿಷ್ ಗಾದೆ. ಐ ಡ್ರಿಂಕ್ ವೆನ್ ಐ ಥರ್ಸ್ಟಿ, ಐ ಈಟ್ ವೆನ್ ಐ ಹಂಗ್ರಿ, ಇಫ್ ಹೆವನ್ಸ್ ಡೋಂಟ್ ಫಾಲ್ ಡೌನ್, ಐ ವಿಲ್ ಸರ್ಟನ್ಲಿ ಲಿವ್ ಟಿಲ್ ಐ ಡೈ ಅಂತ. ಇದು ಸತ್ಯ ಮಾತು. ಹಾಗಾಗಿ ಮಕ್ಕಳಿಗೆ ನಾವು ಟೆನ್ಷನ್ ಮಾಡಿಸಬಾರ್ದು, ಅವಳಿಗೆ ಗೊತ್ತುಂಟು. ಆದ್ರೆ ಮಕ್ಕಳು ಹೆಚ್ಚು ಬೇಕು ನಿದ್ರೆ. ಮಗುವಿಗೆ ಒಂದು ಶುರುವಿಗೆ 10 ಗಂಟೆ, 9 ಗಂಟೆ, 8 ಗಂಟೆ. ಕೆಲವು ಮಕ್ಕಳು ನಿದ್ರೆ ಮಾಡೋದಿಲ್ಲ, ಓಡ್ತಾ ಇರ್ತಾರೆ, ಆಡ್ತಾ ಇರ್ತಾರೆ, ಬಿಡ್ಬೇಕು ಅವ್ರನ್ನ ಅಷ್ಟಕ್ಕೆ. ಸೊ ಬಲವಂತವಾಗಿ ಮಲಗಿಸುವಂತ ಪ್ರಯತ್ನ ಪ್ರಯತ್ನ ಮಾಡಬಾರ್ದು. ಓಕೆ ಡಾಕ್ಟರ್, ಇನ್ನು ಇಳಿ ವಯಸ್ಸಿನವರು ಅವ್ರಿಗೆ ಎಷ್ಟು ನಿದ್ದೆ ಅವಶ್ಯಕ ಅಂತ? ಯಾಕಂದ್ರೆ ಮಕ್ಕಳು ಮತ್ತೆ ಇಳಿ ವಯಸ್ಸಿನವರು ಇಬ್ರು ಒಂದೇ ತರ ಪುಸ್ತಕದ ಬದನೆಕಾಯಲ್ಲಿ ಹೇಳ್ತಾರೆ ಇಳಿ ವಯಸ್ಸಾದವಾಗ ನಿದ್ರೆ ಕಮ್ಮಿ ಸಾಕು ಅಂತ. ಅದು ನನ್ನ ಅಭಿಪ್ರಾಯ. ಇಳಿ ವಯಸ್ಸಾದಾಗ ನಿದ್ರೆ ಹೆಚ್ಚು ಬೇಕಾಗ್ತದೆ, ನಿದ್ರೆ ಬಂದು ಹೋಗ್ತದೆ. ಕಮ್ಮಿ ಆದ್ರೂ ತೊಂದರೆ ಇಲ್ಲ, ಅವರಿಗೆ 4-5 ಗಂಟೆಯಲ್ಲಿ ದೇ ಕ್ಯಾನ್ ಮೇಕ್ ಡೂ ವಿತ್ ಇಟ್. ಸೊ ಪುಸ್ತಕದ ಏನು ಅಂದ್ರೆ ಸ್ವಲ್ಪ ವಯಸ್ಸಾದವಾಗ ನಿದ್ರೆ ಕಮ್ಮಿ ಆಗ್ತದೆ ಬೇಕು ಅಂತ. ಆದ್ರೆ ಎಷ್ಟೋ ಇಳಿ ವಯಸ್ಸಿನವ್ರು ನೋಡಿದೆ ನಾನು, ಅವ್ರು ನಮಗಿಂತ ಹೆಚ್ಚು ಮಲಗ್ತಾರೆ. ಹಾಗಾಗಿ ನಿಜವಾದ ಉತ್ತರ ನನ್ಗೆ ಗೊತ್ತಿಲ್ಲ. ಡಾಕ್ಟರ್, ಇನ್ನು ಮಲ್ಕೋಬೇಕಾದ್ರೆ ಒಬ್ಬೊಬ್ರದ್ದು ಒಂದೊಂದು ಪೋಸ್ಚರ್ ಇರುತ್ತೆ. ಸೊ ಒಬ್ರು ಉಲ್ಟಾ ಮಲ್ಗೋದಾಗಿರ್ಬೋದು, ಆ ಕಡೆ ತಿರ್ಕೊಂಡು ಮಲ್ಕೊಂಡಿರೋದಾಗಿರ್ಬೋದು, ಸ್ಟ್ರೈಟ್ ಆಗಿ ಮಲ್ಗಿರೋದಾಗಿರ್ಬೋದು. ಸೊ ಯಾವ್ದು ಕರೆಕ್ಟ್ ಪೋಸ್ಚರ್ ಅಂತ ಹೇಳ್ತೀರಾ ಮಲ್ಕೊಳ್ಳೋದು? ಹಾಗೆಂತ ಕರೆಕ್ಟ್ ಪೋಸ್ಚರ್ ಅಂತಿಲ್ಲ, ಇಂಡಿವಿಜುವಲ್ ಪೋಸ್ಚರ್. ಒಬ್ಬರೊಬ್ಬರಿಗೆ ಒಂದೊಂದು ಪೋಸ್ಚರ್. ಕೆಲವರು ಹೀಗೆ ಮಲಗ್ತಾರೆ, ನನಗೆ ಹಾಗೆ ಮಲಗಬೇಕು, ಇಲ್ಲಿ ನಿದ್ರೆ ಬರೋದಿಲ್ಲ. ಕೆಲವರು ಕವಚಿ ಮಲ್ಕೊಳ್ತಾರೆ, ಅವ್ರಿಗೆ ನಿದ್ರೆ ಬರೋದಿಲ್ಲ. ಕೆಲವರು ಸೈಡ್ ನಲ್ಲಿ ಮಲ್ಕೊಳ್ತಾರೆ, ಕೆಲವರು ಈಚೆ ಸೈಡ್ ನಲ್ಲಿ ಮಲ್ಕೊಳ್ತಾರೆ. ಎಲ್ಲವೂ ನಾರ್ಮಲ್. ಆದ್ರೆ ಸುಖಕ್ಕೆ ನಿಜವಾಗಿ ಸೈಡ್ ನಲ್ಲಿ ಮಲ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತಾರೆ, ಆದ್ರೆ ನನ್ಗೆ ಅನುಭವ ಇಲ್ಲ. ಗೊರಕೆ ಸಮಸ್ಯೆಗಳಿರುತ್ತೆ, ಸ್ಟ್ರೈಟ್ ಆಗಿ ಮಲ್ಕೋಬಾರ್ದು. ಗೊರಕೆ ಸಮಸ್ಯೆ ಸ್ವಲ್ಪ ಬೇರೆ. ಗೊರಕೆ ಸಮಸ್ಯೆ ಅದು ಇರ್ತದೆ, ಎಲ್ಲದ್ರಲ್ಲಿ ಇರ್ತದೆ. ಗೊರಕೆ ಸಮಸ್ಯೆ ಹೋಗ್ಬೇಕಾದ್ರೆ ಕೌಚಿ ಮಲ್ಕೊಂಡ್ರೆ ಮಾತ್ರ ಗೊರಕೆ ಇರುದಿಲ್ಲ, ಇಲ್ಲಿ ಎಲ್ಲ ಸಮಯದಲ್ಲಿ ಗೊರಕೆ. ಆದ್ರೆ ಈಗ ಗೊರಕೆಗೆ ಏನು ಅಂದ್ರೆ ಆ ಬಾಯಿ ಆಗದ ಹಾಗೆ ನೋಡ್ಲಿಕ್ಕೆ ಒಂದು ಸಣ್ಣ ಒಂದು ಬ್ಯಾಂಡ್ ಹಾಕಿ ಬಿಡ್ತಾರೆ. ಸೊ ಗೊರಕೆ ಎಲ್ಲ ಸಮಸ್ಯೆ ದೊಡ್ಡದೇನಿಲ್ಲ. ಇನ್ನು ಎದ್ದೇಳ್ಬೇಕಾದ್ರೂ ಕೂಡ ಎಡಗಡೆಯಿಂದ ಇದ್ರೆ ಹಾರ್ಟಿಗೆ ಒಳ್ಳೇದು ಅಂತ ಹೇಳ್ತಾರೆ. ವೆದರ್ ಇಟ್ ಇಸ್ ಟ್ರೂ? ಇಲ್ಲ ಇಲ್ಲ, ಆದ್ರೆ ಏಳುವಾಗ ಒಂದು ಒಳ್ಳೇದು ಏನು ಅಂದ್ರೆ ಸ್ಟ್ರೈಟ್ ಆಗಿ ಏಳುದು ಒಳ್ಳೇದಲ್ಲ, ಅದು ಬೆನ್ನಿಗೆ ಇದಕ್ಕೆ ಸ್ಟ್ರೈನ್ ಆಗ್ತದೆ. ಸೊ ಒಂದು ತಿರುಗಿ ಒಂದು ಸೈಡಿಗೆ ತಿರುಗಿ ಸ್ವಲ್ಪ ನಿಧಾನದಲ್ಲಿ ಎದ್ದು ಕೂತ್ಕೊಂಡ್ರೆ, ಯಾಕಂದ್ರೆ ಸಡನ್ ಚೇಂಜ್ ಮಾಡೋದು ಒಳ್ಳೇದಲ್ಲ. ಅದು ಸ್ವಲ್ಪ ಇಳಿ ವಯಸ್ಸಿನಲ್ಲಿ ಒಳ್ಳೇದಲ್ಲ, ಯಾಕಂದ್ರೆ ಬ್ಲಡ್ ಪ್ರೆಷರ್ ಮೇಲೆ ಕೆಳಗೆ ಹೋಗ್ತದೆ. ಸೊ ಆದಷ್ಟು ಸೈಡಿಗೆ ಹೋಗಿ ಸ್ವಲ್ಪ ನಿದ್ದು ಕೂತ್ಕೊಂಡು ಅದ್ರ ನಂತರ ಎದ್ದು ನಡಿಬೇಕು. ಒಮ್ಮೆ ಜಂಪ್ ಔಟ್ ಮಾಡಿ ನಡಿಬಾರ್ದು, ಫೋನ್ ಬಂತು ಓಡಬಾರ್ದು. ಸೊ ಸ್ವಲ್ಪ ನಿಧಾನದಲ್ಲಿ ಕೂತ್ಕೊಂಡು ಕೂತು ಎದ್ದು ಮತ್ತೆ ಹೋಗ್ಬೇಕು. ಓಕೆ ಡಾಕ್ಟರ್, ಕೊನೆಯದಾಗಿ ಈ ನಿದ್ರೆ ಮತ್ತು ಆರೋಗ್ಯ ಇದೆರಡಕ್ಕೂ ಕನೆಕ್ಟ್ ಮಾಡ್ಕೊಳ್ಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ, ಏನ್ ಟಿಪ್ಸ್ ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ಪ್ರತಿಯೊಬ್ಬರಿಗೂ ನಿದ್ರೆ ಬೇಕು. ನಿದ್ರೆ ನಮ್ಮನ್ನು ರಿಜ್ಯುವಿನೇಟ್ ಮಾಡ್ತದೆ, ನಮ್ಮ ಎಲ್ಲ ಕೆಲಸಗಳನ್ನು ಚುರುಕುಗೊಳಿಸ್ತದೆ. ನಿದ್ರೆಯಿಂದ ಮನಸ್ಸು ಕೂಡ ಚುರುಕಾಗ್ತದೆ. ಹಾಗೆ ನಿದ್ರೆ ಅಗತ್ಯ ಉಂಟು. ಆದ್ರೆ ಎಷ್ಟು ನಿದ್ರೆ ಬೇಕು ಅಂತ ಸತ್ಯ ನಂತರ ಹೇಳಿ ಕೇಳಿದ್ರೆ ನನ್ಗೆ ಗೊತ್ತಿಲ್ಲ. ನನ್ನ ಅಭಿಪ್ರಾಯದಲ್ಲಿ, ಇದು ನನ್ನ ಅಭಿಪ್ರಾಯ, ಇನ್ನು ನಾನು ಕೋಟ್ ಮಾಡಿ ಯಾವ ಪುಸ್ತಕದಲ್ಲಿ ಉಂಟು ಅಂತ ಕೇಳಬೇಡಿ. ನನ್ನ ಅಭಿಪ್ರಾಯದಲ್ಲಿ ನಮ್ಗೆ ಎಷ್ಟು ನಿದ್ರೆ ಬೇಕು ಅಂತ ನಮ್ಮ ದೇಹಕ್ಕೆ ಗೊತ್ತುಂಟು. ನಮಗೊಂದು ಇಂಟರ್ನಲ್ ಒಂದು ಇನ್ಬಿಲ್ಟ್ ಇಂಟ್ಯೂಷನ್ ಉಂಟು, ಅದು ಗೊತ್ತುಂಟು ನಮಗೆ. ಅದನ್ನು ನಾವು ಇಂಟ್ಯೂಷನ್ ಬಿಟ್ಟು ಇಂಟೆಲೆಕ್ಟ್ ಅನ್ನು ಶುರು ಮಾಡಿ ಪುಸ್ತಕದಲ್ಲಿ 8 ಗಂಟೆ ಬೇಕು, ನಾನು 8 ಗಂಟೆ ಮಲಗಬೇಕು ಅಂತ ಟೆನ್ಷನ್ ಮಾಡಿಕೊಳ್ಳೋದಕ್ಕಿಂತ ನನಗೆ ಎಷ್ಟು ನಿದ್ರೆ ಬಂದಿದೆ ಸಾಕು ಬಸ್. ನನಗೆ ಕೆಲವು ಸಲ 5 ಗಂಟೆ ಆಗುವಾಗ ಒಂದು ಎಚ್ಚರಿಕೆ ಆಗ್ತದೆ, ತುಂಬಾ ಒಳ್ಳೆ ರಿಲ್ಯಾಕ್ಸ್ ಆದಾಗ ಆಗ್ತದೆ. ಆ ದಿವಸ ನಾನು ಮತ್ತೆ ಪುನಃ ಮಲಗಬೇಕು ಅಂತ ಪ್ರಯತ್ನ ಮಾಡಿದ್ರು ನಿದ್ರೆ ಬರುವುದಿಲ್ಲ, ಸುಖದಲ್ಲಿರ್ತೇನೆ ನಾನು. ಈಗ ನಾನು ಏನ್ ಮಾಡಿದೆ, ನನ್ನ ದೇಹಕ್ಕೆ ಗೊತ್ತುಂಟು ನನಗೆ ಎಷ್ಟು ಗಂಟೆ ನಿದ್ರೆ ಬೇಕು ಅಂತ. ಎದ್ದುಕೊಳ್ಳೆ ಹೇಳುದು, ಅದಕ್ಕೆ ಇದು ಮಾಡ್ಲಿಕ್ಕಿಲ್ಲ. ಹಾಗಾಗಿ ಎಷ್ಟು ನಿದ್ರೆ ಬೇಕು ಅಂತ ಯಾರಿಗೂ ಗೊತ್ತಿಲ್ಲ, ಆದ್ರೆ ನಿದ್ರೆ ಬೇಕು ಅಂತ ಮಾತ್ರ ಗೊತ್ತುಂಟು. ನಿದ್ರೆ ಒಂದು ನಮ್ಮ ದೇಹದ ಬಹಳ ಮುಖ್ಯ ಕ್ರಿಯೆ. ಆ ನಿದ್ರೆ ಸರಿಯಾಗಿ ಇಲ್ಲದಿದ್ರೆ ದೇಹವನ್ನು ರಿಜ್ಯುವಿನೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಪುನಃ ಅದನ್ನು ಬಿಲ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ.